ಈಗ ಹೇಳ್ತೀನಿ ಕ್ಯಾರೆಟ್ ಹಾಕಮೇಲೆ ನೋಡಿ ನನ್ನ ಮಗಳು ಕ್ಯಾರೆಟ್ ಪಲ್ಯ ಮಾಡ್ತೀನಿ ಅಂತ ತುಂಬ ಇಂಟ್ರೆಸ್ಟಿಂದ ಬಂದ್ಲು. ಸೊ ಅವಳ ಆಸೆಗೆ ಯಾಕೆ ನಿರಾಶೆ ಮಾಡೋದು ಅಂತ. ಚಿಕ್ಕ ಮಕ್ಳಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಮಮ್ಮಿ ಕುಕ್ಕಿಂಗಲ್ಲಿ ನಾವು ಒಂದು ಶೇರ್ ತಗೋಬೇಕು ಅಂತ. ಸೊ ನಾನೊಂದು ಫ್ರೈಯಿಂಗ್ ಬಂದು ನಾನು ಮಾಡ್ತೀನಮ್ಮ ಹೆಲ್ಪ್ ಮಾಡ್ತೀನಿ ಅಂತ. ಹಂಗೆ ಅಲ್ವಾ, ಸೀಡ್ಸ್ ಟು ಪ್ಲಾಂಟ್, ರೂಟ್ಸ್ ಟು ಸೀಡ್, ಸೀಡ್ಸ್ ಟು ಪ್ಲಾಂಟ್, ಸೀಡ್ಸ್ ಟು ಸ್ಟೆಮ್, ಸ್ಟೆಮ್ ಟು ಬ್ರಾಂಚ್, ಬ್ರಾಂಚ್ ಟು ಫ್ಲವರ್, ಫ್ಲವರ್ ಟು ಫ್ರೂಟ್ ಅಂತ ಮಕ್ಕಳು ಬೆಳೆಯೋದು. ಸ್ಟೆಪ್ ಬೈ ಸ್ಟೆಪ್ ಕೇರ್ ಟೇಕರ್ ಆಗಿ ಮುಂದೆ ನಿಂತು ನಾನು ಗೈಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ಅವಳಿಗೆ ಸಮ್ಮರ್ ವೆಕೇಶನ್ಸಲ್ಲಿ ನೀನು ಆದಷ್ಟು ಅಡುಗೆ ಕಲಿತ್ಕೊ ಅಂತ. ನಾನು ಅವಳಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಕಲಿಸೋ ಅಂಥ ಅಗತ್ಯತೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಅವಳೇ ತುಂಬ ಸೆಲ್ಫ್ ಇಂಟ್ರೆಸ್ಟಿಂದ ಕುಕ್ಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಬಂದಾಗ ಸೊ ನಾನು ಅವಳಿಗೆ ಡಿಮೋಟಿವೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಚಿಕ್ಕ ಪಲ್ಯ ಹೇಳ್ಕೊಡ್ತಾ ಇದ್ದೆ. ಸೊ ನೋಡಿ ಅವಳಿಗೆ ಮಾಡಿದಾಗ ಅವಳಿಗೆ ತುಂಬಾ ಖುಷಿ ಸಿಗುತ್ತೆ. ಸೊ ಸ್ವಲ್ಪ ಮಿಸ್ಟೇಕ್ ಮಾಡ್ತಾಳೆ, ಏನಾಗಲ್ಲ, ಅದು ಓವರ್ಕಮ್ ಮಾಡ್ತೀಯ ಅಂತ. ಸೊ ನೋಡಿ ಹೆಣ್ಮಕ್ಳಿಗೆಲ್ಲ ಈಗಿಂದಾನೆ ನಾವು ಕುಕಿಂಗ್ ಕಲಿಸ್ಬೇಕು. ಅವರು ಮುಂದೆ ಇನೋವೇಷನ್ಸ್ ಮಾಡಕ್ ಸಾಧ್ಯ ಆಗತ್ತೆ. ಸೊ ನಾನು ಆಫ್ಟರ್ ಸಪ್ರೇಷನ್ಸ್ ಬಂದಾದ್ಮೇಲೆ ಕಲ್ತ್ಕೊಂಡೆ. ಸೊ ಅವಳು ಇವಾಗ ಇಂಟ್ರೆಸ್ಟ್ ಆಸೆಗೆ ಡಿಮೋಟಿವೇಟ್ ಮಾಡಲಿ. ಸೊ ನಾನು ಮಾಡ್ತಾ ಇದ್ದಾಗ ಅವಳು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಇರುತ್ತೆ. ನಾನು ಮಾಡ್ತೀನಿ ಅಂತ ಬರ್ತಾನೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಎಷ್ಟು ಹೇಳ್ಕೊಡೋಕ್ಕಾಗುತ್ತೆ ಅಷ್ಟು ಹೇಳ್ಕೊಡ್ತಾ ಇರ್ತೀನಿ. ಆಡಿ ಕುಣಿಯೋ ಮಕ್ಕಳು ಏನೇನು ಕೇಳ್ತಾರೋ, ಒಂದು ಏಜಲ್ಲಿ ನಾವು ಮಕ್ಕಳು ಫ್ರೆಂಡ್ ಆಗಿರಬೇಕು. ಸೊ ಫ್ರೆಂಡ್ಲಿನೆಸ್ ಮೇಂಟೈನ್ ಮಾಡದೇ ಇದ್ದರೆ ಅವರು ನಮ್ಮ ಬಗ್ಗೆ ಎನಿಮಿಟಿ ಬೆಳೆಸ್ಕೊತಾರೆ. ಸೊ ಅದಕ್ಕೆ ಬೇಡಮ್ಮ ಅಂತ ಎಷ್ಟು ಹೇಳಿದ್ರು ಅಮ್ಮ ನನ್ನ ಇಂಟ್ರೆಸ್ಟ್ ಇದೆ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇಷ್ಟು ಗ್ರೇಟೆಡ್ ಕ್ಯಾರೆಟ್ಗೆ ಎಷ್ಟು ಮೆಷರ್ಮೆಂಟ್ ಹಾಕಬೇಕು ಅಂತ ನಾನು ಹೇಳ್ಕೊಟ್ಟೆ. ಸೊ ಅವಳು ಇಂಟ್ರೆಸ್ಟಿಂದ ತುಂಬ ಕ್ರಿಯೇಟಿವಿಟಿಯಿಂದ ಮಾಡೋದು. ಸೊ ಇದಾಗಿತ್ತು ಫಸ್ಟ್ ಬ್ಲಾಗ್. ಥ್ಯಾಂಕ್ ಯು. ಕಂಟಿನ್ಯೂ ಇದೆ ನೋಡಿ.